ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ಎಲ್ಲಿ ನೋಡಿದ್ರು ಸ್ಟಾರ್ಸ್ ಅಲ್ವಾ, ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಸೊ ನಾವು ಕೂಡ ಮನೆಯಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟಾರ್ ಅನ್ನು ಮಾಡುವ. ಸೊ ನಾನಿಲ್ಲಿ 24 ಶೀಟ್ಸ್ ತಗೊಂಡಿದ್ದೇನೆ. ಇದು ನಾರ್ಮಲ್ ಬುಕ್ ಇಂದ ತೆಗೆದಿರುವಂತಹ ಶೀಟ್ಸ್. ನಿಮ್ಗೆ A4 ಶೀಟ್ ಬೇಕಿದ್ರು ಯೂಸ್ ಮಾಡ್ಕೋಬಹುದು. ಸೊ ಮೊದಲಿಗೆ ಈ ತರ ನಾವು ಅದನ್ನು ಒಂದು ಶೀಟ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಅವಾಗ ನಮ್ಗೆ ಕರೆಕ್ಟ್ ಆಗಿ ಮಿಡಲ್ ಪಾರ್ಟ್ ಸಿಗುತ್ತೆ. ಅದಾದ ನಂತರ ಇನ್ನೊಂದು ಪಾರ್ಟ್ ಅನ್ನು ಇದೇ ತರ ಮಿಡಲ್ಗೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಕರೆಕ್ಟ್ ಆಗಿ ಫೋಲ್ಡ್ ಮಾಡಿದ ನಂತರ ನಾವು ಇದಕ್ಕೆ ಫೆವಿಕಾಲ್ ಗಮ್ ಅನ್ನು ಹಾಕಿ ಇನ್ನೊಂದು ಸೈಡ್ ಅನ್ನು ಕೂಡ ಇದೇ ತರ ನಾವು ಫೋಲ್ಡ್ ಮಾಡಿ ಹೀಗೆ ಅಂಟಿಸ್ಕೊಳ್ಬೇಕು. ಇದೇ ತರ ನಾವು ಉಳಿದ ಎಲ್ಲ 24 ಶೀಟ್ಸ್ ಅನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಇದೇ ತರ 24 ಶೀಟ್ಸ್ ಅನ್ನು ಕೂಡ ಮಾಡಿದ್ದೇನೆ. ಇನ್ನು ನಾವು ಒಂದೊಂದು ಸೆಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸೆಟ್ ಅಲ್ಲಿ 4 ಲೇಯರ್ಸ್ ಅಂದ್ರೆ 4 ಪೇಪರ್ಸ್ ಬರ್ತದೆ. ಸೊ ಹೀಗೆ ಉದ್ದಕ್ಕೆ ಮತ್ತೆ ಅಡ್ಡಕ್ಕೆ ಗಮ್ ಹಾಕಿ ನಾವು ಅದರ ಮೇಲೆ ಈ ಪೇಪರ್ಸ್ ಅನ್ನು ಅಂಟಿಸ್ಕೊಳ್ಬೇಕು. ಸೊ ಇದು ಸೆಕೆಂಡ್ ಪೇಪರ್. ಇನ್ನು ಇದರ ಮೇಲೆ ಮತ್ತೊಮ್ಮೆ ಫೆವಿಕಾಲ್ ಗಮ್ ಹಾಕಿ ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಗಮ್ ಹಾಕಿ ಇನ್ನೊಂದನ್ನು ಕೂಡ ಅಂಟಿಸ್ಕೊಳ್ಬೇಕು. ಸೊ ಇದೀಗ 4th ಒನ್. ಸೊ ಇಲ್ಲಿ ಒಂದು ಸೆಟ್ ಕಂಪ್ಲೀಟ್ ಆಗುತ್ತೆ. ಈಗ ಒಂದು ಸೆಟ್ ಕಂಪ್ಲೀಟ್ ಆಯಿತು. ಇದರಲ್ಲಿ 4 ಶೀಟ್ಸ್ ಇದೆ ನೋಡಿ. ಇದೇ ತರ ನಾವು ಉಳಿದ ಎಲ್ಲದನ್ನು ಕೂಡ ಮಾಡಬೇಕು. ಟೋಟಲ್ ನಮಗೆ 6 ಸೆಟ್ ಸಿಗುತ್ತೆ ಇದರಲ್ಲಿ. ಇನ್ನು ನಾವು ಇದನ್ನು ಒಂದು 10 ಮಿನಿಟ್ಸ್ ಡ್ರೈ ಆಗಲಿಕ್ಕೆ ಬಿಡಬೇಕು. ಅದಾದ ನಂತರ ನಾವು ಇನ್ನೊಂದು ಸೆಟ್ ರೆಡಿ ಮಾಡ್ಕೋಬಹುದು. ಸೊ ಇಲ್ಲಿ 3 ಲೇಯರ್ ಅನ್ನು ಇಟ್ಟು ಒಂದು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಸೇಮ್ ಪ್ಯಾಟರ್ನ್ ಅಲ್ಲಿ ಗಮ್ ಹಾಕಿ ಇದರ ಮೇಲೆ ಇನ್ನೊಂದು ಲೇಯರ್ ಅನ್ನು ಇಡುವ. ಸೊ ಇದು ಸೆಕೆಂಡ್ ಲೇಯರ್. ಇನ್ನು ಇದರ ಮೇಲೆ ಇನ್ನೊಂದ್ಸಲ ಗಮ್ ಹಾಕಿ ಇನ್ನೊಂದು ಲೇಯರ್ ಇಡುವ. ಸೊ ಟೋಟಲ್ 3. ಸೊ ಟೋಟಲ್ ಇದರಲ್ಲಿ ನಮಗೆ 2 ಸೆಟ್ ಸಿಗುತ್ತೆ. ಸೊ ಇವಾಗ ನಾನು ಸೆಕೆಂಡ್ ಸೆಟ್ ಅನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ನಾವು ಇದನ್ನು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಡ್ರೈ ಆದ್ಮೇಲೆ ನಾವು ಇದರ ಮೇಲೆ ಒಂದು ಪ್ಯಾಟರ್ನ್ ಅನ್ನು ಡ್ರಾ ಮಾಡ್ಕೋಬೇಕು. ಸೇಮ್ ಇದೇ ಡಿಸೈನ್ ಅಲ್ಲಿ 2 ಶೀಟ್ ಅಲ್ಲಿ ಕೂಡ ನಾವು ಪ್ಯಾಟರ್ನ್ ಡ್ರಾ ಮಾಡಿ ಇದನ್ನು ಕಟ್ ಮಾಡಿ ತೆಗಿಬೇಕು. ಸೊ ಇಲ್ಲಿ ನನಗೆ ಕಟ್ ಮಾಡಬೇಕಿದ್ರೆ ಒಂದು ಸ್ವಲ್ಪ ಕಷ್ಟ ಆಯ್ತು. ಆಕ್ಚುಲಿ ನಮ್ದು ಪ್ರೀವಿಯಸ್ ಸ್ಟೆಪ್ ಅಲ್ಲೇ ನಾವು ಪ್ಯಾಟರ್ನ್ ಡ್ರಾ ಮಾಡಿ ಕಟ್ ಮಾಡಿ ಅಂಟಿಸ್ಕೋಬಹುದು. ಸೊ ಇಲ್ಲಿ ಎಲ್ಲ ಒಟ್ಟಿಗೆ ಅಂಟಿಸಿದ್ರಿಂದ ಆಮೇಲೆ ಕಟ್ ಮಾಡಿದ್ರಿಂದ ಸ್ವಲ್ಪ ಕಷ್ಟ ಆಯ್ತು ಕಟ್ ಮಾಡಲಿಕ್ಕೆ. ಈಗ ಇಲ್ಲಿ ನಾನು 2 ಕೂಡ ಕಟ್ ಮಾಡಿದ್ದೇನೆ. ಇನ್ನು ನಾವು ಇಲ್ಲಿ ಸೈಡ್ ಅಲ್ಲಿ ಹೀಗೆ ಉದ್ದಕ್ಕೆ ಗಮ್ ಹಾಕಿ ಇದರ ಮೇಲೆ ಒಂದು ಥ್ರೆಡ್ ಅನ್ನು ಅಂಟಿಸ್ಕೋಬೇಕಾಗುತ್ತೆ. ಉದ್ದಕ್ಕೆ ಮತ್ತೆ ಅಡ್ಡಕ್ಕೆ ಈ ತರ ಗಮ್ ಹಾಕೋಬೇಕು. ಇನ್ನು ಹೀಗೆ ಉದ್ದಕ್ಕೆ ನಾವು ಥ್ರೆಡ್ ಅನ್ನು ಹೀಗೆ ಅಂಟಿಸ್ಕೊಳ್ಬೇಕು. ಇದರ ಮೇಲೆ ನಮ್ಮ ಇನ್ನೊಂದು ಪೇಪರ್ ಸೆಟ್ ಇದೆ ಅಲ್ವಾ, ಅದನ್ನು ಕೂಡ ಹೀಗೆ ಅಂಟಿಸ್ಕೋಬೇಕು. ಇದನ್ನೀಗ ಸ್ವಲ್ಪ ಒಂದು 20 ಮಿನಿಟ್ಸ್ ಚೆನ್ನಾಗಿ ಡ್ರೈ ಆಗಲಿಕ್ಕೆ ಬಿಡಬೇಕು. ನಾವು ಅದನ್ನು ಓಪನ್ ಮಾಡುವಾಗ ಅದು ಆಚೀಚೆ ಹೋಗ್ಬಾರ್ದಲ್ವಾ. ಸೊ ಚೆನ್ನಾಗಿ ಡ್ರೈ ಆದ ನಂತರ ನಾವು ಇದನ್ನು ಓಪನ್ ಮಾಡುವ. ಸೊ ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನಮ್ಮ ಬ್ಯೂಟಿಫುಲ್ ಆಗಿರುವಂತಹ ಸ್ಟಾರ್ ರೆಡಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಟಾರ್. ಸೊ ಬ್ಯೂಟಿಫುಲ್ ಆಗಿ ನಮಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು. ನೀವು ಕೂಡ ಮನೆಯಲ್ಲಿ ಈ ಸ್ಟಾರ್ ಅನ್ನು ಖಂಡಿತವಾಗಿ ಟ್ರೈ ಮಾಡಿ. ನಿಮ್ಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇನ್ನು ಮುಂದಿನ ವಿಡಿಯೋಗೆ ಸಿಗುವ ತನಕ ಎಲ್ಲರಿಗೂ ಬಾಯ್ ಬಾಯ್.